ನನ್ನ ಇಷ್ಟಪಡ್ತಿದ್ಯಾ? ಬಟ್ ದಿಶಾ, ನಂಗೆ ನಿನ್ನ ಮೇಲೆ ಯಾವತ್ತೂ ಆ ಥರ ಫೀಲಿಂಗ್ಸ್ ಇರಲಿಲ್ಲ. ಏನು ಆ ಥರ ಯಾವ ಫೀಲಿಂಗ್ಸ್ ಇರ್ಲಿಲ್ವಾ? ನಾನು ನೀನು ಒಟ್ಟಿಗೆ ಬೆಳೆದ್ವಿ. ಇವರೆಲ್ಲ ಆವಾಗ್ಲಿಂದಾನೇ ಹೇಳ್ತಿದ್ರು ಮುಂದೆ ನಾನು ನೀನು ಗಂಡ ಹೆಂಡತಿ ಆಗ್ತೀವಿ ಅಂತ. ಆವಾಗ್ಲಿಂದಲೇ ಕಣೋ ನನಗೇನು ಇನ್ಮೇಲೆ ಪ್ರೀತಿ ಶುರು ಆಗಿತ್ತು. ಚಿಕ್ಕ ವಯಸ್ಸಿಂದ ಇಬ್ರು ಜೊತೆಗೆ ಬೆಳೆದಿರೋ ನಾವು ಇದೆಲ್ಲ ಇವಾಗ ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ನಂಬೇಕಾ? ನಾನು ನಿಜಾನೇ ಹೇಳ್ತೇನೆ ದಿಶಾ. ಸಾಕು. ಈಗ ಯಾರನ್ನ ಮದ್ವೆ ಆಗಿ ಬಂದು ಈ ತರ ಮಾತು ಬದಲಾಯಿಸ್ಬೇಡ ನೀನು. ಅಲ್ಲ, ಏನ್ ನೋಡಿ ಇಷ್ಟಪಟ್ಟೆ ಅವಳ? ಅವಳಿಗೊಂದು ಸ್ಟೇಟಸ್ ಇದೆಯಾ, ಸ್ಟ್ಯಾಂಡರ್ಡ್ ಇದೆಯಾ? ಹೋಗ್ಲಿ, ನನ್ನಷ್ಟು ಕ್ವಾಲಿಫಿಕೇಶನ್ ಆದ್ರೂ ಇದೆಯಾ ಅವಳಿಗೆ? ದಿಶಾ, ಪ್ರೀತಿ ಮಾಡಕ್ಕೆ ಬೇಕಾಗಿರೋದು ಕ್ವಾಲಿಫಿಕೇಶನ್ ಅಲ್ಲ, ಒಳ್ಳೆ ಮನಸ್ಸು. ಆ ಒಳ್ಳೆ ಮನಸ್ಸು ಆರಾಧನ ಅವ್ರ ಹತ್ರ ಇದೆ. ಸಾಕು, ಸುಮ್ನಿರು ಸುಶಾಂತ್. ನೀನೀಗ ಮಾಡಿರೋ ತಪ್ಪನ್ನ ಮತ್ತೆ ಮತ್ತೆ ಸಮರ್ಥನೆ ಮಾಡ್ಕೊಳಕ್ ಬರ್ಬೇಡ. ನಿನ್ನಿಂದಾಗಿ ನಮ್ಮ ಮನೇಲಿ ದೊಡ್ಡ ಬಿರಿಕೆ ಬಂದ್ಬಿಡ್ತಲ್ಲೋ, ಈಗ ಸಮಾಧಾನ ಆಯ್ತಾ ನಿಂಗೆ? ಸಾವಿತ್ರಿ, ನೀನು ಸ್ವಲ್ಪ ಸುಮ್ಮನಿರ್ತೀಯಾ? ಹೇ, ಸಾಕೆ ನಿನ್ ಮುಖಕ್ಕೆ ಮಂಗಳಾರತಿ ಆಗಿದ್ದು. 24 ಗಂಟೆ ಸುಶಾಂತ್ ಸುಶಾಂತ್ ಅಂತಿದ್ಯಲ್ಲ, ಗೊತ್ತಾಯ್ತಾ ಇವಾಗ? ನಡಿ. ಏನಪ್ಪ ಸುಶಾಂತ್, ನನ್ನ ಮಗಳ ಪ್ರೀತಿಗೆ ಒಳ್ಳೆ ಬಹುಮಾನ ಕೊಟ್ಬಿಟ್ಟಿಯಪ್ಪ. ಮಾವ, ನೀವು ನನಗೆ ಅರ್ಥ ಮಾಡ್ಕೊಡ್ತಿಲ್ವಲ್ಲ? ನಾನು ಅರ್ಥ ಮಾಡ್ಕೋತೀನಪ್ಪ, ಆದ್ರೆ ನನ್ನ ಮಗಳ ಕಷ್ಟ ನಿನ್ಗೆ ಅರ್ಥ ಆಗುತ್ತಾ? ಹೆಣ್ಣು ಹೆತ್ತವ್ರ ಕಷ್ಟ, ನಮ್ಮಂತವ್ರ ಕಷ್ಟ ನಿನ್ಗೆ ಅರ್ಥ ಆಗುತ್ತಾ? ಅಮ್ಮ, ಒಂದು ನಿಮಿಷ. ಅಮ್ಮ, ನಿನ್ನೆ ಕರಿತಿರೋ, ನಿಂತ್ಕೋ. ಸುಶಾಂತ್, ನಿನ್ ಜೊತೆ ಮಾತಾಡಕ್ ನಂಗೆ ಬೇರೆ ಏನು ಉಳ್ದಿಲ್ಲ. ಅಮ್ಮ ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ? ಅವಳು ತುಂಬಾ ಡಿಸ್ಟರ್ಬ್ ಆಗಿದ್ದಾಳಪ್ಪ. ಯಾವುದನ್ನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವಳು ಇಲ್ಲ ಈಗ. ಅವಳು ನಿನ್ನ ಮದುವೆ ಬಗ್ಗೆ ಏನೇನೋ ಕನಸು ಕಂಡಿದ್ಲು, ಅದಾಗ್ಲಿಲ್ಲ. ಅವಳ ಮನಸ್ಸಿಗೆ ಬೇಜಾರಾಗಿದೆ. ಅದು ಅಲ್ಲದೆ ಆರಾಧನಾ ಈ ಮನೆ ಸೊಸೆಯಾಗಿ ಬರ್ತಾಳೆ ಅನ್ನೋ ಕಲ್ಪನೆನೇ ಅವಳಿಗಿರ್ಲಿಲ್ಲ. ಅದರಿಂದನೂ ಆಘಾತ ಆಗಿದೆ. ನೀನು ಹೋಗು, ಏನ್ ನಡೀತು ಎಲ್ಲವನ್ನ ವಿವರವಾಗಿ ಅವಳಿಗೆ ಹೇಳು. ಅರ್ಥ ಮಾಡ್ಕೋತಾಳೆ, ಸರಿ ಹೋಗುತ್ತೆ ಎಲ್ಲವೂ ಕೂಡ. ಹಲೋ ಆರಾಧನಾ, ಹೇಗಿದೆಯೇ? ಚೆನ್ನಾಗಿದ್ದೀನಿ. ನೀನಲ್ಲಿ ಹೇಗಿರ್ಬೋದು ಅನ್ನೋ ಕಲ್ಪನೆ ನನಗಿದೆ ಕಣೆ. ಆದರೆ ಏನು ಮಾಡಲಿ, ತಾಯಿಯಾಗಿ ನಾನು ಈ ನಿರ್ಧಾರ ತಗೊಳ್ಳೇಬೇಕಿತ್ತು. ಯಾಕಂದರೆ ರಾಜ್ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಆಗಿತ್ತು. ಒಂದ್ಸತಿ ಹೆಣ್ಣಿನ ಕತ್ತಿಗೆ ತಾಳಿ ಬಿದ್ದ ಮೇಲೆ ಅವನು ಹೇಗೆ ಇರಲಿ, ಅವನೇ ಅವಳಿಗೆ ಗಂಡ. ಅವನು ಇರೋ ಮನೆನೇ ಅವಳಿಗೂ ಮನೆ. ಅದಕ್ಕೆ ನಾನು ನಿನ್ನನ್ನು ಕಳಿಸ್ಕೊಡ್ಲೇಬೇಕಾಗಿತ್ತು. ನೀನೇನು ತಪ್ಪು ಮಾಡಿಲ್ಲ. ನನ್ನ ಹಣೆ ಬರಹ ಹೀಗಿರುವಾಗ ನೀನೇನು ಮಾಡ್ತೀಯ? ಹಾಗೆಲ್ಲ ಹೇಳಬೇಡ ಕಣೆ. ನೋಡು, ನಾನು ನಿನಗಿವತ್ತೊಂದು ಮಾತು ಹೇಳ್ತೀನಿ. ನೀನು ಸೇರಿರೋದು ನಮ್ಮ ಶತ್ರು ಮನೆನೇ ಆಗಿರ್ಬೋದು. ಹಳೆ ದ್ವೇಷದ ಹೆಸರಲ್ಲಿ ನೀನು ಮುಂದಿನ ಜೀವನ ಹಾಳು ಮಾಡ್ಕೊಳಕ್ಕಾಗತ್ತಾ? ನಿನ್ನ ತಾಯಿಯಾಗಿ ನಾನು ಬಯಸೋದೇನೆಂದರೆ, ನೀನು ಆ ಮನೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಖುಷಿಯಾಗಿರಬೇಕು. ನಿನ್ನ ಜೀವನ ಚೆನ್ನಾಗಿರಬೇಕು ಅಷ್ಟೇ ಕಣೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳೆ. ಸರಿ. ನೋಡು,
ನಾನು ನಿನಗಿವತ್ತೊಂದು ಮಾತು ಹೇಳ್ತೀನಿ. ನೀನ್ ಸೇರಿರೋದು ನಮ್ ಶತ್ರು ಮನೆನೇ ಆಗಿರ್ಬೋದು. ಹಳೆ ದ್ವೇಷದ ಹೆಸರಲ್ಲಿ ನಿನ್ ಮುಂದಿನ ಜೀವನ ಹಾಳು ಮಾಡ್ಕೊಳಕ್ಕಾಗತ್ತಾ? ನಿನ್ ತಾಯಿಯಾಗಿ ನಾನು ಬಯಸೋದೇನಂದ್ರೆ ನೀನ್ ಆ ಮನೆಯಲ್ಲಿ ಎಲ್ರ ಜೊತೆ ಹೊಂದ್ಕೊಂಡು ಖುಷಿಯಾಗಿರ್ಬೇಕು. ನಿನ್ ಜೀವನ ಚೆನ್ನಾಗಿರ್ಬೇಕು ಅಷ್ಟೇ ಕಣೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳೆ. ಸರಿ, ನಿನ್ ಮಾತು ಕೇಳ್ಕೊಂಡೆ ನಾನು ರಾಜ್ ಜೊತೆಗೆ ಈ ಮನೆಗೆ ಬಂದೆ. ಇಲ್ಲಿ ಬಂದು ದೀಪ ಬೆಳಗ್ದೆ, ಹಾಲು ಉಕ್ಕಿಸ್ದೆ, ಎಲ್ಲ ಶಾಸ್ತ್ರಗಳನ್ನು ಮಾಡ್ದೆ. ಹಳೆ ದ್ವೇಷಗಳನ್ನೆಲ್ಲ ಮರ್ತ್ಬಿಡ್ತೀನಿ. ಆದ್ರೆ ನೀನ್ ನನ್ನ ಜೀವನ ಅಂದ್ಯಲ್ಲ, ಇಲ್ಲಿ ನನ್ನ ಜೀವನ ಎಲ್ಲಮ್ಮ ಬಂತು. ಯಾವ್ದಾದ್ರೂ ನಾನು ಆಸೆ ಪಟ್ಟ ಹಾಗಾಯ್ತಾ? ಅಪ್ಪ ನನ್ನ ಜೊತೆ ಇರ್ಬೇಕು ಅನ್ಕೊಂಡೆ, ಅವರು ಬಿಟ್ಟು ಹೋದ್ರು. ನಿನ್ ಕೈ ಹಿಡ್ದವನು ನನಗಪ್ಪ ಆಗ್ತಾನೇನೋ ಅನ್ಕೊಂಡೆ. ಅದೂ ಆಗ್ಲಿಲ್ಲ. ಒಬ್ಬ ಒಳ್ಳೆ ಗೆಳೆಯ ಸಿಕ್ದ ಅನ್ಕೊಂಡೆ, ಅವನನ್ನು ದೇವ್ರು ಕಿತ್ಕೊಂಡ್ಬಿಟ್ಟ. ರಾಜ್ನ ಎಲ್ರಿಗಿಂತ ಹೆಚ್ಚಾಗಿ ನಂಬಿದೆ, ನಂಬಿಕೆಗೆ ಪೆಟ್ಟು ಕೊಟ್ಟ. ಕಂಪನಿ ಕಟ್ಟಿ ಸಾಧನೆ ಮಾಡ್ಬೇಕು ಅನ್ಕೊಂಡೆ, ಈಗ ತಾಳಿ ಕಟ್ಸ್ಕೊಂಡು ಕೂತಿದ್ದೀನಿ. ನೀನ್ ಹೇಳ್ತಿರೋ ನನ್ನ ಜೀವನ ಅನ್ನೋದ್ರಲ್ಲಿ ನಾನು ಇಷ್ಟಪಟ್ಟಾಗ ಒಂದಾದ್ರೂ ಆಗಿದ್ಯಾ? ಅಂದಮೇಲೆ ನನ್ನ ಜೀವನಕ್ಕೋಸ್ಕರ ನಾನು ಹೊಂದ್ಕೋಬೇಕು, ಎಲ್ಲಾನು ಮರಿಬೇಕು, ಎಲ್ರ ಮನ್ಸನ್ನ ಗೆಲ್ಬೇಕು ಅನ್ನೋ ಮಾತಿಗೆ ಏನಮ್ಮ ಅರ್ಥ? ಮಗಳೇ ಅನ್ಬೇಡ. ಮಹೇಶ್ ಸರ್ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾನು ಒಪ್ತೀನಿ, ಯಾಕಂದ್ರೆ ಅವರು ನನ್ನ ಹೆತ್ತಪ್ಪ ಅಲ್ಲ. ಆದ್ರೆ ನೀನ್ ನನ್ನ ಅಮ್ಮ, ಹೆತ್ತವಳಲ್ವಾ? ನೀನು ನನ್ನ ಪರ ನಿಲ್ದೆ ನನ್ನನ್ನ ಹೋಗು ಅಂತ ಕಳಿಸ್ದ್ಯಲ್ಲ. ನಿನ್ನ ಮಗಳಲ್ಲ ನಾನೀಗ. ಈ ಮನೆ ಸೊಸೆ ಅಷ್ಟೆ. ಸೊಸೆಯಾಗಿ ಹೇಗಿರ್ಬೇಕೋ ಹಾಗೆ ಇರ್ತೀನಿ. ಅಮ್ಮ, ನನ್ನ ಮಾತಾಡ್ಸಮ್ಮ. ಅಮ್ಮ, ನಿನ್ನ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡ. ಅಮ್ಮ, ನನಗೆ ಗೊತ್ತು ನಿಮ್ಗೆ ತುಂಬಾ ನೋವಾಗಿದೆ ಅಂತ. ಅಮ್ಮ, ನೀನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಅಂತ ವಿಷಯ ನಡೆದೋಗಿದೆ. ನಿನ್ನಷ್ಟೇ ನಾನು ಶಾಕಲ್ಲೇ ಇದ್ದೀನಮ್ಮ. ಆರಾಧನವ್ರನ್ನ ಈ ಥರ ಮದುವೆ ಆಗೋ ಸಿಚುವೇಶನ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಸಂದರ್ಭ ಆಗಿತ್ತು ಅಷ್ಟೇ. ನಾನು ಅವ್ರಿಗೆ ತಾಳಿ ಕಟ್ಟಿರಲಿಲ್ಲ ಅಂದ್ರೆ ಇಬ್ಬರು ಹೆಸರಿಗೂ ಮಸಿ ಬೆಳೆದಿರೋರು. ಅದಕ್ಕೆ ನನಗಿದು ಅನಿವಾರ್ಯ ಆಗಿತ್ತು. ಮುಚ್ಚೋ ಬಾಯಿ. ಅಮ್ಮ, ಸುಶಾಂತ್, ನೀನ್ ಮಾಡಿದ ತಪ್ಪಿಗೆ ಈಗ ಸಮಜಾಯಿಸಿ ಕೊಡ್ಬೇಡ. ಅಮ್ಮ, ನಾನು ಮಾಡಿರೋದು ಸರಿ ಅಂತ ಡಿಫೆಂಡ್ ಮಾಡ್ಕೋತಿಲ್ಲಮ್ಮ. ನಾನು ಬೇಕು ಅಂತ ಮಾಡಿಲ್ಲ. ನನಗೆಲ್ಲ ಗೊತ್ತು ಸುಶಾಂತ್, ನಿನಗ ಹುಡುಗಿ ಅಂದ್ರೆ ಇಷ್ಟ ಇತ್ತು. ಮದ್ವೆ ಆದೆ, ಆದ್ರೆ ತಾಳಿ ಕಟ್ಟಕ್ ಮುಂಚೆ ನಿನ್ ಹೆತ್ತವ್ರ ಬಗ್ಗೆ ಒಂದು ಕ್ಷಣನೂ ಯೋಚನೆ ಬಂದಿಲ್ವಾ ನಿನಗೆ? ಅಮ್ಮ, ಇಲ್ಲೇ ನೀನು ತಪ್ಪಾಗಿ ತಿಳ್ಕೊಂಡಿರೋದು. ಆರಾಧನವ್ರನ್ನ ನಾನು ಪ್ರೀತಿಸ್ತೀನಿ, ಹಾಗಂತ ಈ ತರ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಅಥವಾ ಅವಕಾಶ ಸಿಕ್ಕಿದೆ ತಾಳಿ ಕಟ್ಬಿಡೋಣ ಅಂತ ಯೋಚನೆನೂ ಮಾಡಿರ್ಲಿಲ್ಲ. ನೀನೇ ನನ್ನ ನಂಬಿಲ್ಲ ಅಂದ್ರೆ ಹೇಗಮ್ಮ? ನಿನ್ನೆ ನಾನು ತುಂಬಾ ನಂಬಿದ್ದೆ ಸುಶಾಂತ್. ಆದ್ರೆ ಇವತ್ತು ನೀನೇ ನನ್ ಕುತ್ತಿಗೆ ಕುಯ್ದುಬಿಟ್ಟೆ ಕಣೋ. ಇಡೀ ಜಗತ್ತೇ ನೀನ್ ಮಾಡಿದ ತಪ್ಪು ಅಂತ ಹೇಳಿದಾಗ ನನ್ ಮಗ ಅಂತವನಲ್ಲ ಅಂತ ನಾನ್ ನಿನ್ ಪರ ನಿಂತಿದ್ದೆ ಸುಶಾಂತ್. ಆದ್ರೆ ಇವತ್ತು ಇಡೀ ಜಗತ್ತೇ ನೀನ್ ಸರಿ ಅಂತ ಹೇಳಿದ್ರು ನಾನು ಅದನ್ನ ಒಪ್ಪಲ್ಲ. ನಾನು ಯಾವುದೇ ಕಾರಣಕ್ಕೂ ನಿನ್ ಮದ್ವೆನ ಒಪ್ಕೊಳ್ಳಲ್ಲ ಸುಶಾಂತ್. ಅಮ್ಮ, ನಾನು ಆರಾಧನೆಯನ್ನ ಪ್ರೀತಿಸಿದ್ದೀನಿ ಅಂತ ಹೇಳಿದಾಗ ನೀನು ಒಪ್ಕೊಂಡಿದ್ಯಲ್ಲ, ಮತ್ತೀಗ ಯಾಕೆ? ಹಾಗಂತ ಅವಳ ಮದುವೆ ಮಾಡ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿದ್ದ? ನಿನ್ ಪಾಲಿ ನಿನ್ ಹೆತ್ತವ್ರು ಸತ್ತೋಳ್ವೇನೋ?
ಮಕ್ಕಳು ಹುಟ್ಟಿದಾಗ ಅವ್ರನ್ನ ಹೆತ್ತವರು ಅವ್ರ ಬಗ್ಗೆ ಕಾಣೋ ದೊಡ್ಡ ಕನಸು ಅವ್ರ ಮದ್ವೆ ಕಾಣೋ. ನಮ್ಮ ಮಕ್ಕಳ ಮದ್ವೆ ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಮುಖ್ಯವಾಗಿ ನಾವೇ ಮುಂದೆ ನಿಂತು ಆಶೀರ್ವಾದ ಮಾಡ್ಬೇಕು ಅಂತ ಏನೇನೇನೋ ಕನಸು ಕಂಡಿರ್ತಾರೆ. ಅಂತದ್ರಲ್ಲಿ ನೀನು ಹೆತ್ತವ್ರು ಬದುಕಿರುವಾಗ್ಲೇನೆ ನಮ್ಮ ಒಪ್ಪಿಗೆನೂ ಕೇಳ್ದೆ ಆ ಹುಡುಗಿಗೆ ತಾಳಿ ಕಟ್ಬಿಟ್ಟು ಮನೆಗೆ ಕರ್ಕೊಂಡ್ಬಂದ್ಬಿಟ್ಟು ಅಮ್ಮ ನಾನು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡು ಅಂತ ಹೇಳಿದ್ರೆ ನಾವು ಹೇಗೋ ನೀನ್ ಮಾಡಿದ ತಪ್ಪನ್ನ ಕ್ಷಮಿಸೋದು? ಸಾವಿತ್ರಿ, ಸುಶಾಂತ್, ನೀನ್ ಮಾಡಿದ ತಪ್ಪನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಅಮ್ಮ ಪ್ಲೀಸ್ ಅಮ್ಮ. ಸುಶಾಂತ್, ಸುಶಾಂತ್. ಸಾವಿತ್ರಿ, ಯಾಕೆ ಇಷ್ಟೊಂದು ಎಮೋಷನ್ ಆಗ್ತೀಯ ನೀನು? ಒಳ್ಳೇದಲ್ಲ ಇದು. ಅವನನ್ನು ಯಾತಕ್ಕಷ್ಟು ಕಾಡ್ತಾ ಇದೆಯಾ? ಅವನೇನಂತ ಮಾಡಬಾರ್ದು ತಪ್ಪು ಮಾಡ್ದ ಹೇಳು? ತಾನು ಪ್ರೀತಿ ಮಾಡಿದ ಹುಡುಗಿನ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದಾನೆ. ನೀನನ್ನು ಬಿಟ್ಟು ಎಲ್ಲ ಓಡ್ ಹೋಗಿಲ್ವಲ್ಲ? ಅವನ ಪ್ರೀತಿಗೆ ಒಪ್ಪಿಗೆ ಕೊಟ್ಟ ನೀನು ಮದುವೆಗೆ ಯಾಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಹೇಳು? ನಮ್ಮ ಮಕ್ಕಳನ್ನು ನಾವೇ ಅರ್ಥ ಮಾಡ್ಕೋಬೇಕು. ನಾವು ಅವ್ರಿಗೆ ಮನಸ್ಸಿಗೆ ನೋವು ಕೊಡ್ತಾ ಇದ್ರೆ, ನಾವು ಅವ್ರ ಮೇಲೆ ಅನುಮಾನ ಪಡ್ತಿದ್ರೆ ಸಮಾಜನೂ ಅನುಮಾನ ಪಡುತ್ತೆ. ನಾಳೆ ಅದರಿಂದ ಅವ್ರು ತುಂಬ ನೋವು ಅನುಭವಿಸ್ತಾರೆ. ಅದನ್ನ ನಾವೇ ನೋಡಬೇಕು ಸಾವಿತ್ರಿ, ನಾವೇ ನೋಡಬೇಕು. ನಿಧಾನವಾಗಿ ಅವನೇನೋ ಹೇಳಕ್ ಹೊರಟಿದ್ದಾನೆ, ಕೇಳಿಸ್ಕೊ ಮೊದಲು. ಅಳಬೇಡ, ನಿನ್ನ ದುಃಖ ನಿಂಗೆ ಅರ್ಥ ಆಗುತ್ತೆ.